ನಮಸ್ಕಾರ ಎಲ್ಲರಿಗೆ ಹೆಂಗಿದ್ರಪ್ಪ ಎಲ್ಲರೂ ಆರಾಮಿದ್ರಿ ಇವತ್ತು ಒಂದು ಹೊಸ ವಿಡಿಯೋ ತಗೊಂಡ್ ಬಂದಿನಿ ಏನಂತ ಕೇಳಿದ್ರೇನು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಕನ್ನಡ ಟೈಪಿಂಗ್ ನ ಹೆಂಗ್ ಮಾಡಬಹುದು ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು ಫೋಟೋಶಾಪ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಈ ತರ ಹಲವಾರು ಬೆಕ್ಕ ಸಾಫ್ಟ್ವೇರ್ ಇರಲಿ ಅವಕ್ರ ಒಳಗ ನಾವು ಕನ್ನಡದೊಳಗೆ ಬರಿಬೇಕಂದ್ರೆ ಹೆಂಗ್ ಬರೆಯೋದು ಕಂಪ್ಯೂಟರ್ ಆಗ ಅನ್ನೋದು ಇವತ್ತ ಈ ಕ್ಲಾಸ್ ಒಳಗೆ ಹೇಳ್ಕೊಡತ್ತೀನಿ ದಯವಿಟ್ಟು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದು ಗಂಟೆ ಬರ್ತದ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಾನ್ ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ಮನೆ ಕೂತ್ ಫ್ರೀ ಇದ್ದಾಗ ಫ್ರೀ ಆಗಿ ಕಂಪ್ಯೂಟರ್ ನ ಕಲಿಯುವಂತ ಅವಕಾಶನ ನಾನು ಮಾಡಿಕೊಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದ ಅರ್ಧ ಬರ್ಧ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ನೀವು ಆಲ್ರೆಡಿ ಅರ್ಧ ಬರ್ಧಾನೇ ಇದ್ದೀರಿ ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ರಿ ಇದರ ಬಗ್ಗೆ ತಿಳ್ಕೋರಿ ಅನ್ನೋದನ್ನ ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ ಕಂಪ್ಯೂಟರ್ ಈ ತರ ಅಂತೂ ಆನ್ ಅಂತೂ ಮಾಡ್ಕೊಳ್ಳೇಬೇಕಾಗ್ತದ ಕಂಪ್ಯೂಟರ್ ಚಾಲೂ ಮಾಡ್ಕೊಂಡು ನಾನೇನ್ ಮಾಡ್ತೀನಿ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ ಓಕೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಒಳಗೆ ಆಗಿರ್ಬೋದು ಫೋಟೋಶಾಪ್ ಆಗಿರ್ಬೋದು ಪೇಜ್ ಮೇಕರ್ ಆಗಿರ್ಬೋದು ಕೋರಲ್ ರಾ ಈ ತರ ಬೇಕಾದ ಸಾಫ್ಟ್ವೇರ್ ಇರಲಿ ಯಾವುದೇ ಸಾಫ್ಟ್ವೇರ್ ಒಳಗೂ ಕೂಡ ನಾವು ಕನ್ನಡ ಟೈಪಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಹೆಂಗ್ ಮಾಡೋದು ಬಹಳ ಕನ್ಫ್ಯೂಸ್ ಒಳಗಿರ್ತೀವಿ ಅಲ್ಲಿ ಇಲ್ಲಿ ಕಂಪ್ಯೂಟರ್ ಕ್ಲಾಸಿಗೂ ಕೂಡ ಹೋಗ್ತಾ ಇರ್ತೀವಿ ಅಥವಾ ಎಲ್ಲ ಕಡೆ ಕಲ್ತು ಬಂದಿರ್ತೀವಿ ಎಲ್ಲ ನಾಲೆಜ್ ಇರ್ತದೆ ಎಲ್ಲ ಹಲವಾರು ಡಿಗ್ರಿನೂ ಮುಗಿಸಿರ್ತೀವಿ ಆದ್ರೆ ಒಂದು ಕಂಪ್ಯೂಟರ್ ನಾಲೆಜ್ ಕಮ್ಮಿ ಇರ್ತದೆ ಹೌದಿಲ್ಲ ಇಂಗ್ಲಿಷ್ ಒಳಗೆ ಟೈಪಿಂಗ್ ಮಾಡೋದು ಗೊತ್ತದ ನಮಗೆ ಬಟ್ ಕನ್ನಡದೊಳಗಡೆ ಯಾವ ತರ ನಾವು ಎಲ್ಲಾ ಸಾಫ್ಟ್ವೇರ್ ಒಳಗೆ ಟೈಪ್ ಮಾಡ್ಬೋದು ಅನ್ನೋದನ್ನ ಭಾರಿ ಈಸಿ ಆಗಿರ್ತಕ್ಕಂಥ ಮೆಥಡ್ ಅದ ಅದನ್ನ ಫಾಲೋ ಮಾಡ್ರಿ ಪ್ರತಿಯೊಂದು ಸಾಫ್ಟ್ವೇರ್ ಒಳಗೆ ನೀವೇನ್ ಮಾಡ್ಬೋದು ಕನ್ನಡದೊಳಗಡೆ ಟೈಪ್ ಮಾಡ್ಬೋದು ಫಸ್ಟ್ ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಟೈಪ್ ಮಾಡಿ ತೋರಿಸ್ತೀನಿ ಅದಾದ್ಮೇಲೆ ಫೋಟೋಶಾಪ್ ಒಳಗಡೆ ಟೈಪ್ ಮಾಡೋಣ ಈ ತರ ಮತ್ತೆ ಎಕ್ಸೆಲ್ ಒಳಗೂ ಕೂಡ ಟೈಪ್ ಮಾಡೋಣ ಎಲ್ಲಾದ್ರೊಳಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಅದನ್ನ ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತ ನೋಡ್ತಾ ಹೇಳ್ಕೊತ ಹೋಗ್ತಾ ಇರ್ತೀನಿ ಹಾಗೆ ನೀವು ನೋಡ್ತಾ ಹೋಗ್ತಾ ಇರಬೇಕು ಹಾಗೆ ಈ ವಿಡಿಯೋನ ನೀವು ನೋಡಿದ ಮೇಲೆ ಬೇರೆಯವರು ಕೂಡ ಶೇರ್ ಮಾಡ್ಬೇಕ ನೀವು ವಾಟ್ಸ್ಆಪ್ ಗ್ರೂಪ್ ಒಳಗ ಫೇಸ್ಬುಕ್ ಗ್ರೂಪ್ ಒಳಗೆ ಏನ್ ಮಾಡ್ಬೇಕ ಇದರ ಲಿಂಕ್ ಅನ್ನ ಅವ್ರಿಗೆ ಶೇರ್ ಮಾಡಿದ್ರಪ್ಪ ಅಂದ್ರೆ ಅವರು ನೋಡ್ತಾರ ಅವರು ಕಲ್ಕೋಲಿ ನೀವು ಕಲೀರಿ ಬೇರೆಯವ್ರನ್ನು ಕಲೀರಿ ಅಂತ ಹೇಳುತ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸ್ಟಾರ್ಟ್ ಬಟನ್ ಮೇಲೆ ಕಂಪ್ಯೂಟರ್ ಒಳಗೆ ಇಲ್ಲಿ ಕಾಣಿಸ್ತದ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಮಾಡ್ತಿದಾಗ ಏನ್ ಮಾಡ್ಬೇಕು ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ ನಿಮ್ ಕಂಪ್ಯೂಟರ್ ಒಳಗೂ ಕೂಡ ಇದೇ ತರ ಸೇಮ್ ಓಪನ್ ಆಗುತ್ತೆ ಓಪನ್ ಆಗ್ತದ ನಾನು ಇಲ್ಲಿ ಏನಾದ್ರೂ ಟೈಪ್ ಮಾಡ್ಬೇಕಾಗಿದೆ ಅಂತ ತಿಳ್ಕೊರಿ ಓಕೆ GU ಗುರು 9x ಅಂತ ಟೈಪ್ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಒಳಗೆ ಬರ್ತಾ ಇದೆ ನೀವು ನೋಡ್ಬೋದು ಕಾಣಿಸ್ತಿಲ್ವಾ ಅಕ್ಷರ ಇನ್ನು ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ A1 ಕಾಣಿಸ್ತದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಓಕೆ ನಾನು ಇವಾಗ ಟೈಪ್ ಮಾಡ್ತೀನಿ ಏನ್ ಇಂಗ್ಲಿಷ್ ಒಳಗೆ ಬರುತ್ತೆ ನೋಡಿ ಗುರು 9x ಅಂತ ಟೈಪ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಹೆಸರು ಬಂದ್ಬಿಡುತ್ತೆ ಬಟ್ ಇಂಗ್ಲಿಷ್ ಒಳಗೆ ಬರ್ತಾ ಇದೆ ನನ್ಗೆ ಏನ್ ಮಾಡ್ಬೇಕು ಇದರ ಕೆಳಗಡೆ ಏನ್ ಮಾಡ್ಬೇಕು ಕನ್ನಡದೊಳಗಡೆ ಬರಿಬೇಕಾಗಿದೆ ಅವಾಗ ಏನ್ ಮಾಡೋದು ಕನ್ನಡದೊಳಗೆ ಬರಿಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿ ನೋಡ್ತೀರಿ ಇಲ್ಲಿ ಟೆಕ್ಸ್ಟ್ ಒಳಗಡೆ ಇಲ್ಲಿ ಕನ್ನಡ ಅಕ್ಷರ ಇದ್ದಿರ್ತಾವ ನಿಮ್ಗೆ ಗೊತ್ತದ ಇಲ್ಲಿ ಕೆಳಗಡೆ ನೋಡ್ಬೋದು ಸರಿಸ್ತೀರಿ ಇಲ್ಲಿ ನೋಡು 1 ಅಂತ ತಗೋತೀರ ಅಂತ ಅನ್ಕೊಳ್ಳೋಣ ಇವಾಗ ಟೈಪ್ ಮಾಡಿದ್ರು ಕೂಡ ಕನ್ನಡದೊಳಗೆ ಬರೋದಿಲ್ಲ ಬಟ್ ಈ ತರ ಅಕ್ಷರ ಬರ್ತಾವ ನೋಡಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಈ ತರ ಅಕ್ಷರ ಬರ್ತಾ ಇದಾವೆ ಕನ್ನಡ ತಗೊಂಡಿದ್ದೀನಿ ಇಲ್ಲಿ ನುಡಿ 01 ತಗೊಂಡಿದ್ದೀನಿ ಬಟ್ ಕನ್ನಡ ಬರ್ತಾ ಇಲ್ಲ ಬೇರೆ ಅಕ್ಷರನೇ ಬರ್ತಾ ಇದಾವೆ ಗ ಬರ್ತಾ ಇದೆ ಕರೆಕ್ಟ್ ಆಗಿ ಉಚ್ಚಾರ ಬರ್ತಾ ಇಲ್ಲ ಇದನ್ನ ಕರೆಕ್ಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಪೇಜ್ ಕೆಳಗಡೆ ತಗೊಳ್ಳೋಣ ಎಂಟರ್ ಮಾಡ್ಕೋತೀನಿ ಎಂಟರ್ ಮಾಡ್ತಿದಾಗ ಇವಾಗ ತೋರಿಸ್ತೀನಿ ಇಲ್ಲಿ ನುಡಿ ಆನ್ ಮಾಡ್ಕೋಬೇಕು ನೀವು ನುಡಿ ಆನ್ ಮಾಡ್ಲಾರ್ದೆ ನುಡಿ ಚಾಲೂ ಮಾಡ್ಲಾರ್ದೆ ಈ ತರ ಟೈಪ್ ಮಾಡಕ್ ಹೋದ್ರೆ ಟೈಪ್ ಆಗೋದಿಲ್ಲ ದಯವಿಟ್ಟು ಏನ್ ಮಾಡ್ಬೇಕು ಸ್ಟಾರ್ಟ್ ಬಟನ್ ಮೇಲೆ ಹೋಗಿ ಏನ್ ಮಾಡ್ಬೇಕು ಇಲ್ಲಿಂದ ನುಡಿ 5.0 ನುಡಿ 6.0 ನುಡಿ 4.0 ಈ ತರ ಹಲವಾರು ವರ್ಷನ್ಗಳು ಇರ್ತಾವ ವರ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನೀವು ಗೊತ್ತಾಗ್ತದ ಯಾರು ಸಣ್ಣದು ದೊಡ್ಡದು ಅವೆಲ್ಲ ಒಂದೇ ಕೆಲಸ ಮಾಡೋದು ಏನ್ ಮಾಡ್ಬೇಕು ನುಡಿ 5.0 ಅನ್ನೋದ್ರ ಮೇಲೆ ಒಂದ್ಸಾರಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಪನ್ ಆಗ್ತಾ ಇದೆ ನುಡಿ ಓಪನ್ ಆಗ್ತದೆ ಅದರದೇ ಆದ ಒಂದು ಪೇಜ್ ಕೂಡ ಓಪನ್ ಆಗ್ತದೆ ನುಡಿದು ಪೇಜ್ ಓಪನ್ ಆಗ್ಲಿಲ್ಲ ಅಂದ್ರೆ ಟಾಸ್ಕ್ ಬಾರ್ ಒಳಗಡೆ ಓಪನ್ ಆಗಿರ್ತದೆ ಇಲ್ಲಿ ಡೇಟ್ ಟೈಮ್ ಕಾಣಿಸ್ತದಲ್ಲ ಇಲ್ಲಿ ಕರ್ನಾಟಕದ ಒಂದು ಸಿಂಬಾಲ್ ಬಂದ್ಬಿಡ್ತದೆ ನೋಡೋಣ ಇಲ್ಲಿ ಯಾವುದೇ ರೀತಿ ಸಿಂಬಾಲ್ ಬಂದಿಲ್ಲ ಟಾಸ್ಕ್ ಬಾರ್ ಒಳಗಡೆ ಇಲ್ಲಿ ಬಂದಿದೆ ನಾನು ಇದನ್ನೇ ಇದರ ಮೇಲ್ಗಡೆ ಪೇಜ್ ನೀವು ಇದರ ಮೇಲೆ ಹೋದಾಗ ಇದ್ರ ಮೇಲೆ ಈ ತರ ಕ್ಲಿಕ್ ಮಾಡಿದ್ರೆ ಪೇಜ್ ಓಪನ್ ಆಗ್ಬಿಡ್ತದೆ ಓಪನ್ ಆಗ್ತಿದ್ದಾನೆ ಇದನ್ನೇನ್ ಮಾಡ್ಕೋಬೇಕು ಏನ್ ಮಾಡ್ಬೇಕು ಇವಾಗ ತೋರಿಸು ಅಥವಾ ಕಿಟಕಿ ಸಹಾಯ ಇಲ್ಲಿ ನೋಡೋಣ ನುಡಿ ನೇರ ನುಡಿ ಕಿಟಕಿ ಒಳಗೆ ಹೋಗಿ ಏನ್ ಮಾಡ್ಬೇಕು ನೇರ ನುಡಿ ಅನ್ನೋದು ಬರುತ್ತೆ ಎಲ್ಲಿ ಹೋಗಿ ಇಲ್ಲಿಂದ ಈ ಕರ್ನಾಟಕ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಡೈರೆಕ್ಟ್ ನುಡಿ ಅನ್ನೋದು ಕೂಡ ನೇರ ನುಡಿನೇ ಸಪೋಸ್ ಕಿಟಕಿ ಒಳಗಡೆ ಹೋಗಿ ನೀವೇನ್ ಮಾಡ್ಬೋದು ನೇರ ನುಡಿ ಅಂತ ತಗೊಂಡ್ ಬಿಡ್ಬೇಕು ನೇರ ನುಡಿ ಅಂತ ತಗೊಂಡಿದ್ದೀರಿ ಇವಾಗ ಟೈಪ್ ಮಾಡೋಣ GU ನೋಡಿ ದೊಡ್ಡಗೂ ಬರ್ತಾ ಇದೆ ಕ್ಯಾಪ್ಷನ್ ಆನ್ ಇದೆ ನನ್ನ ಕೀಬೋರ್ಡ್ ಒಳಗೆ ಅದನ್ನ ಬಂದ್ ಮಾಡ್ಕೋತೀನಿ GU ಗುರು 9x ಅಂತ ಬರಿತಾ ಇದ್ದೀನಿ ಬಟ್ ಇಂಗ್ಲಿಷ್ ಒಳಗೆ ಟೈಪ್ ಮಾಡ್ಬೇಕಾಗಿತ್ತು ಅಂದ್ರೆ ಕ್ಯಾಪ್ಷನ್ ಬಂದ್ ಮಾಡ್ಕೊಂಡು ಟೈಪ್ ಮಾಡಬಹುದು ತಿಳಿತಾ ಇದೆಯಾ ಗುರು 9x ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಏನ್ ಮಾಡೋದು ಇಲ್ಲಿಂದ ಇಂಗ್ಲಿಷ್ ಅಕ್ಷರ ತಗೊಂಡು ಎಕ್ಸ್ ಅನ್ನ ಫ್ರೆಶ್ ಮಾಡಬಹುದು ಬಟ್ ನುಡಿ ಆನ್ ಆಗಿರೋದ್ರಿಂದ ಅದು ಆ ತರ ಬರುತ್ತೆ ಏನ್ ಮಾಡ್ಕೋಬೇಕು ನುಡಿ ಇಲ್ಲಿಂದ ಜಸ್ಟ್ ಒಂದ್ ಸೆಕೆಂಡ್ ಈ ತರ ಆಫ್ ಇಟ್ಕೊಂಡು ಏನ್ ಮಾಡೋದು ಇವಾಗ ಎಕ್ಸ್ ಅಂತ ಟೈಪ್ ಮಾಡ್ರಿ ಬಂದ್ಬಿಡ್ತದೆ ವಾಪಸ್ ಇದನ್ನೇ ಎರೇಜರ್ ಮಾಡ್ಕೊಂಡ್ಬಿಡೋದು ಮತ್ತೆ ನುಡಿ ಏನ್ ಮಾಡೋದು ಇಲ್ಲಿಂದ ಓಪನ್ ಮಾಡ್ಕೊಂಡು ಡೈರೆಕ್ಟ್
ಕಿಟಕಿ ಒಳಗೆ ಹೋಗಿ ನೇರ ನುಡಿ ಅಂತ ಹೇಳಬೇಕು. ಲ್ಯಾಪ್ಟಾಪ್ ಇರೋದ್ರಿಂದ ನಾನು ಈ ತರ ಓಪನ್ ಮಾಡಿದ್ದೀನಿ. ಸಪೋಸ್ ನಿಮ್ದು ಡೆಸ್ಕ್ಟಾಪ್ ಇತ್ತು ಅಂದ್ರೆ ಕ್ಯಾಪ್ಚರ್ ಲಾಕ್ ಅನ್ನೋ ಬಟನ್ ಇರುತ್ತೆ, ಸ್ಕೋರಲ್ ಲಾಕ್ ಅನ್ನೋದನ್ನ ಆನ್ ಆಫ್ ಮಾಡಿದ್ರೆ ನುಡಿ ಆಫ್ ಆಗಿಬಿಡ್ತದೆ. ತಿಳಿತಾ ಇದೆಯಾ? ನುಡಿ ಇಲ್ಲೇ ಎಂಟರ್ ಮಾಡ್ಕೋತೀನಿ. ಮತ್ತೆ ಟೈಪ್ ಮಾಡೋಣ. ಭಾರತ ಸರ್ಕಾರ ಬರಿಬೇಕಾಗಿದೆ ಅಂದ್ರೆ ಏನ್ ಮಾಡೋದು? ಶಿಫ್ಟ್ ಇಲ್ಲಿ ಇಂಗ್ಲಿಷ್ ಕನ್ನಡ ತಗೋಬೇಕು, ಇಲ್ಲಿಂದ ಕನ್ನಡ ಅಕ್ಷರಗಳನ್ನ ತಗೋಬೇಕು. ತಗೋತಿದ್ದಾಗನೇ ಭಾರತ ಭಾರತ ದೊಡ್ಡ ಬರಬೇಕು. ಅವಾಗ ಭಾರತ ಅಂತ ಬರಿತಾ ಇದೆ. ಸರ್ಕಾರ ಗೊತ್ತಲ್ಲ ಸರ್ಕಾರ ಯಾವ ತರ ಬರಬೇಕಂತ. ನುಡಿ ಕ್ಲಾಸ್ಗಳು ಆಲ್ರೆಡಿ ನಾನು ಹೇಳಿದ್ದೀನಿ. ಸಪೋಸ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯೂಟ್ಯೂಬ್ ನಾನು ಗುರು 9x ಅನ್ನೋ ಚಾನಲ್ ಯೂಟ್ಯೂಬ್ ಸರ್ಚ್ ಮಾಡ್ರಿ, ಅದ್ರೊಳಗೆ ಹೋಗ್ರಿ, ನಿಮ್ಗೆ ಎಲ್ಲಾ ಕ್ಲಾಸ್ಗಳು ಕೂಡ ಸಿಗ್ತಾವ. ನುಡಿ ಕ್ಲಾಸ್ ಸಿಗುತ್ತೆ, ಪ್ರತಿಯೊಂದು ಕ್ಲಾಸ್ ನಿಮ್ಗೆ ಅವೈಲೇಬಲ್ ಇದಾವ. ಗೊತ್ತಾಗ್ತಿದ್ಯಾ? ನುಡಿ ಭಾರತ ಸರ್ಕಾರ ಅಂತ ಬರಿತಾ ಇದ್ದೀನಿ. ಸಪೋಸ್ ಮಾಹಿತಿ ಅಂತ ಬರಿಬೇಕಾಗಿದೆ ನೋಡಿ, ಈ ತರ ಬ್ಯಾಕ್ ಸ್ಪೇಸ್ ಕನ್ನಡ ಕಂಟ್ರೋಲ್ ಜಡ್ ಸ್ಪೇಸ್ ಕೊಟ್ಟು ಮಾಹಿತಿ ಎಂಟರ್ ಮಾಡ್ಕೊಂಡು ಮ ಬರೆದು ಶಿಫ್ಟ್ ಎ ಮಾ HITI ಮಾಹಿತಿ ಅಂತ ಬರಿತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ಈ ತರ ನಾವೇನ್ ಮಾಡ್ಬೋದು, ಈಸಿ ಆಗಿರ್ತಕ್ಕಂಥದ್ದನ್ನ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ಈ ತರ ಕನ್ನಡ ಟೈಪಿಂಗ್ ನ ಬರಿಬಹುದು. ಈ ತರ ಹಲವಾರು ಸಬ್ಜೆಕ್ಟ್ ಗಳನ್ನ ನೀವೇನ್ ಮಾಡ್ಬೋದು, ಇದ್ರೊಳಗ ಟೈಪ್ ಮಾಡ್ಬೋದು. ಯಾವ ತರ ಬೇಕು ಆ ತರ. ಸೆಂಟ್ ಒಳಗೆ ಬೇಕಾಗಿತ್ತು ಅಂದ್ರೆ ನೀವು ಇಂಗ್ಲಿಷ್ ಒಳಗೆ ಯಾವ ತರ ಚೇಂಜಸ್ ಮಾಡ್ತಿದ್ರು, ಇಲ್ಲಿನೂ ಕೂಡ ಸೇಮ್ ಫಾರ್ಮೆಟ್ ಆಗಿರುತ್ತೆ. ನೀವು ಏನ್ ಮಾಡ್ಬೋದು, ಚೇಂಜಸ್ ಕೂಡ ಮಾಡಿ ಏನ್ ಮಾಡ್ಬೋದು, ಈ ತರ ಇಂಗ್ಲಿಷ್ ಒಳಗಿರೋದು ಕನ್ನಡದೊಳಗೂ ಕೂಡ ಟೈಪ್ ಮಾಡಬಹುದು. ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಗೊತ್ತಾಯ್ತು ನಿಮ್ಗೆ. ಈ ತರ ಫೋಟೋಶಾಪ್ ಒಳಗಡೆ ಯಾವ ತರ ಟೈಪ್ ಮಾಡಬಹುದು. ಕ್ಲೋಸ್ ಮಾಡ್ಕೊಳ್ಳೋಣ. ಎಕ್ಸೆಲ್ ಒಳಗಡೆ ಮಾಡಿ ನೋಡೋಣ. ಫಸ್ಟ್ ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಆಗಿದೆ, ಎಕ್ಸೆಲ್ ಒಳಗೆ ಹೆಂಗ್ ಮಾಡೋದು ಇದನ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದಾನು ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನುಡಿ ಎಲ್ಲಿ ಡೈರೆಕ್ಟ್ ಇಲ್ಲಿ ಶೋ ಹಿಡನ್ ಐಕಾನ್ಸ್ ಅಂತ ಇರುತ್ತೆ, ಇಲ್ಲಿ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನುಡಿ ಆನ್ ಆಗಿರುತ್ತೆ. ಇಲ್ಲಿಂದ ಓಪನ್ ಮಾಡ್ಕೊಳ್ಳೋಣ. ನುಡಿನೂ ಕೂಡ ನಾನು ಬಂದ್ ಮಾಡ್ಬಿಡ್ತೀನಿ. ಇವಾಗ ಮತ್ತೆ ಸ್ಟಾರ್ಟ್ ಒಳಗೆ ಹೋಗಿ ಎಕ್ಸೆಲ್ ನ ಓಪನ್ ಮಾಡ್ಕೊತಾ ಇದ್ದೀನಿ. ಎಲ್ಲಿದೆ ನೋಡಿ, ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಒಂದು ಪ್ಯಾಕೇಜ್ ಇರುತ್ತೆ. ಅದ್ರೊಳಗಡೆ ನಾವು ಇದು ಸ್ಲೈಡರ್ ನ ಸರಸ್ರಿ ಕೆಳಗೆ ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ನಾವ್ ಏನ್ ಮಾಡ್ಬೇಕು, ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಓಪನ್ ಮಾಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಅಂತಾನು ಕೂಡ ನಾವು ಹೇಳ್ಬೋದು. ಬೇಸಿಕ್ ಒಳಗಡೆ ಆಗಿರ್ಬೋದು, ಯಾವುದೇ ಒಂದು ಕಂಪನಿ ಕೆಟಗರಿ ಒಳಗಾಗಿರ್ಬೋದು, ಬಿಸಿನೆಸ್ ಫೀಲ್ಡ್ ಒಳಗಾಗಿರ್ಬೋದು, ಪ್ರತಿಯೊಂದು ಫೀಲ್ಡ್ ಒಳಗೂ ಕೂಡ ಯೂಸ್ ಆಗುವಂತ ಸಾಫ್ಟ್ವೇರ್ ವಾರಿ ಅಂದ್ರೆ ಏನ್ ಮಾಡೋದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತಾನು ಕೂಡ ನಾವು ಹೇಳ್ಬೋದು. ಎಕ್ಸೆಲ್ ನಿಮಗೆ ಪರ್ಫೆಕ್ಟ್ ಆಗಿ ಬರ್ತಿತ್ತು ಅಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಲಾಡ್ಜ್ ಆಗಿರ್ಬೋದು, ಅಥವಾ ಈ ತರ ದಾಸ್ತಾನು ಕೇಂದ್ರಗಳಾಗಿರ್ಬೋದು, ಹಲವಾರು ಡಿಪಾರ್ಟ್ಮೆಂಟ್ ಒಳಗೆ ಏನ್ ಮಾಡ್ತಿದೀವಿ, ನೀವು ಕೆಲಸಕ್ಕೆ ಕೂಡ ಸೇರ್ಕೋಬಹುದು. ಎಕ್ಸೆಲ್ ಪರ್ಫೆಕ್ಟ್ ಆಗಿ ಬರ್ತಿತ್ತು ಅಂದ್ರೆ. ಇವತ್ತು ಬೇಸಿಕಲಿ ಫಸ್ಟ್ ಕನ್ನಡ ಟೈಪಿಂಗ್ ಯಾವ ತರ ಮಾಡ್ಕೊಳ್ಳೋದು ನೋಡ್ಕೋರಿ. ಅದಾದ್ಮೇಲೆ ಕ್ಯಾಲ್ಕುಲೇಷನ್ ಯಾವ ತರ ಮಾಡಬಹುದು, ಎಕ್ಸೆಲ್ ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ. ಇದನ್ನೇ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದು. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾಗನೆ ಇದಕ್ಕೂ ಕೂಡ ಮ್ಯಾಕ್ಸಿಮೈಸ್ ಮಾಡ್ಕೋರಿ. ಇವಾಗ ನಾನು ಇಲ್ಲಿ ಸೆಲ್ ಒಳಗಡೆ ಏನಾದ್ರೂ ಬರೀತೀನಿ, ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ದೊಡ್ಡ ಮಾಡ್ತಿದ್ದಾನೆ. ಇಲ್ಲಿಂದ ಗುರು 9x ಟೈಪ್ ಮಾಡ್ತಾ ಇದ್ದೀನಿ. ಈ ತರ ಬರ್ತಾ ಇದೆ. ಕನ್ನಡದೊಳಗೆ ಬರ್ತಾ ಇಲ್ಲ, ಬಿಕಾಸ್ ಏನಿದು ಇಂಗ್ಲಿಷ್ ಒಳಗಡೆ ಇದೆ. ಹಾಗಿರೋದ್ರಿಂದ ಇವಾಗ ಇಲ್ಲಿ ಕನ್ನಡದೊಳಗಡೆ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಸ್ಟಾರ್ಟ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಯಾವ ತರ ಸ್ಟಾರ್ಟ್ ಮಾಡಿದ್ರು ಇದ್ರೊಳಗೂ ಕೂಡ ಸೇವ್ ಮಾಡ್ಬೇಕು. ಮತ್ತೆ ಇಲ್ಲಿಂದ ನುಡಿ ಅನ್ನೋದು ಓಪನ್ ಮಾಡ್ಕೋರಿ. ನುಡಿ ಅನ್ನೋದು ಓಪನ್ ಮಾಡ್ತಿದ್ದಾಗನೆ ಟಾಸ್ಕ್ ಬಾರ್ ಒಳಗೆ ಅಥವಾ ಇಲ್ಲಿ ನಮ್ಗೆ ಏನ್ ಮಾಡುತ್ತೆ, ಇಲ್ಲಿ ಹಿಡನ್ ಐಕನ್ಸ್ ಒಳಗೂ ಕೂಡ ಅದು ಬಂದು ವಿಸಿಬಲ್ ಆಗಿ ತೋರಿಸ್ತಾ ಇರ್ತೀವಿ, ನಾವು ನೋಡ್ತಾ ಇರ್ತೀವಿ. ಏನ್ ಮಾಡೋದು, ಇವಾಗ ಈ ತರ ಬಂದಿದೆ. ಬರ್ತಿದ್ದಂಗನೆ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿಂದ ನುಡಿ ಡೈರೆಕ್ಟ್ ಅಥವಾ ಮಾಡ್ಕೋಬಹುದಿಲ್ಲ ಅಂದ್ರೆ ಕಿಟಕಿ ಒಳಗೆ ಹೋಗಿ ನೇರ ನುಡಿಯನ್ನು ಕೂಡ ನಾವು ಮಾಡಬಹುದು. ನೇರ ನುಡಿ ಅಂತ ಮಾಡ್ಕೊಂಡು ಏನ್ ಮಾಡೋಣ, ಫಸ್ಟ್ ಒಂದು ಕಾಲಮ್ ಒಳಗೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು, ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿಂದ ಸ್ವಲ್ಪ ಸ್ಲೈಡರ್ ಕೆಳಗೆ ತಗೊಳ್ಳೋಣ. ನುಡಿ ಅಕ್ಷರ ನಾವು ತಗೋಬೇಕಾಗ್ತದೆ. ಓಕೆ, ಇಲ್ಲಿಂದ ಒಣಜು ಈ ತರ ಹಲವಾರು ಬೆಕ್ಕ ತಗೋಬಹುದು ನೀವು. ಓಕೆ, ಸ್ಟೈಲ್ ಒಳಗೂ ಕೂಡ ಸಿಗ್ತಾವ. ಅವಾಗ ಇಲ್ಲಿ ಟೈಪ್ ಮಾಡಬಹುದು. ಗುರು ಅಂತ ಬರ್ತಾ ಇದೆ, ಬಹಳ ಸಣ್ಣದಿದೆ, ಅದನ್ನ ದೊಡ್ಡ ಮಾಡ್ಕೋತಾ ಇದ್ದೀನಿ. ಓಕೆ, ಬರ್ತಾ ಇದೆಯಾ, ಗುರು ಅಂತ ಬಂತು. ಭಾರತ ಸರ್ಕಾರ ಅಥವಾ ಮಾಹಿತಿ ಏನ್ ಬರಿಬೇಕು ಎಲ್ಲಾನು ಕೂಡ ನೀವು ಬರಿಬಹುದು. ಭಾರತೀಯ ಬರಿಬೇಕಾಗಿದೆ ಅಂದ್ರೆ ಶಿಫ್ಟ್ ಎ ಕ್ಯಾಪ್ಷಲ್ ಭಾರತೀಯ ಅಂತ ಬರ್ದಿದ್ದೀನಿ. ಭಾರತೀಯ ವಿಶಿಷ್ಟ ಬರಿಬೇಕಾಗಿದೆ ಅಂದ್ರೆ VI ಶಿಫ್ಟ್ ಎಶ್, ಆಮೇಲೆ ಏನ್ ಮಾಡ್ಬೇಕಾದ್ರೆ ಕೆಳಗಡೆ ಶಿ ಮಾಡ್ಕೊಂಡು ಆಮೇಲೆ ಶ ಮಾಡಿ F ಆಮೇಲೆ T ವಿಶಿಷ್ಟ ಅಂತ ಕ್ಲಿಕ್ ಮಾಡ್ರಿ. ಹೊರಗಡೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಈ ತರ ನಾವು ಎಕ್ಸೆಲ್ ಒಳಗೂ ಕೂಡ ಏನ್ ಮಾಡ್ಬೋದು, ಕನ್ನಡದೊಳಗಡೆ ಬರಿಬಹುದು. ಬಹಳ ಈಸಿ ಆಗಿರ್ತಕ್ಕಂಥದ್ದು. ವಿಳಾಸ ಬರಿಬೇಕಾಗಿದೆ ಅಂದ್ರೆ VI ಶಿಫ್ಟ್ ಎ ವಿಳಾಸ ಬತ್ತಾ. ಇದನ್ನ ಇಲ್ಲಿ ಕನ್ನಡದೊಳಗೆ ತಗೋಬಹುದು. ಇಲ್ಲಿ ನೋಡಿ, ಇನ್ನೊಂದು ನೀವು ನೋಡ್ಕೋಬಹುದು ಬ್ಯಾಕ್ ಪೇಜ್. ನಾನು ಒಂದನೇ ಈ ಬಾಕ್ಸ್ ಒಳಗಡೆ ಸ್ವಲ್ಪ ಇಲ್ಲೊಂದು ತೋರಿಸ್ತೀನಿ ನಿಮ್ಗೆ. ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೋರಿಸ್ತೀನಿ ಫಸ್ಟ್. ಇವಾಗ ಇಲ್ಲಿಂದ ನುಡಿ ಅಕ್ಷರನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದ್ಸರ್ತಿ ನೋಡ್ಕೋರಿ, ಕನ್ಫ್ಯೂಸ್ ಇದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇರೋದು. ಅಂದ್ರೆ ಪ್ರತಿಯೊಂದು ಸೆಲ್ಲಿಗೂ ಕೂಡ ಚೇಂಜಸ್ ಮಾಡೋದಾಗಿರುತ್ತದೆ. ಅದಕ್ಕೋಸ್ಕರ ಅದು ಆ ತರ ಆಗ್ಬಾರ್ದು. ಸೆಲೆಕ್ಷನ್ ಮಾಡ್ಕೊಂಡು
ಗುರು ಅಂತ ಟೈಪ್ ಮಾಡಿದ್ದೀನಿ ಅಂತ ಅನ್ಕೋರಿ. ಒಂದ್ ಸೆಲ್ ಒಳಗಡೆ ಆಗಿದೆ. ಇದನ್ನೇ ಈ ಸೆಲ್ ಅನ್ನ ಸ್ವಲ್ಪ ಸರಿಸಬೇಕಾಗಿತ್ತು ಅಂದ್ರೆ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿ ಒಂದನೇ ಕಾಲಮ್ ಒಳಗಡೆ ಗುರು ಅಂತ ಬರ್ದಿದ್ದೀನಿ. ಇಲ್ಲಿ ವಿಳಾಸ ಅಂತ ಬರಿಬೇಕಾಗಿದೆ ಅಂತ ಅನ್ಕೋರಿ. ಅವಾಗ ಇಲ್ಲಿಂದ ಸ್ವಲ್ಪ ಸರಿಸ್ಕೋಬಹುದು ನೀವು. ಇವಾಗ ನೀವು ಟೈಪ್ ಮಾಡ್ತೀರಿ, ವಿಳಾಸ ವಿ ಬರಿತಾ ಇದ್ದೀನಿ, ಈ ತರ ಸಿಂಬಲ್ ಬರ್ತಾ ಇದೆ, ಬೇರೆದೇ ಟೈಪ್ ಆಗ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ, ಬೇರೆದನ್ನೇ ಟೈಪ್ ಆಗ್ತಾ ಇದೆ. ಅವಾಗ ಏನ್ ಮಾಡ್ಬೋದು, ಎಲ್ಲಾ ಸಿಂಬಲ್ ಎಲ್ಲಾ ಕಾಲಮ್ ಒಳಗೂ ಕೂಡ ನಾನು ಒಟ್ಟ ಏನು ಚೇಂಜಸ್ ಮಾಡಲಾರ್ದೆ ಒಂದ್ ಸಾರಿ ಏನ್ ಚೇಂಜ್ ಮಾಡ್ತೀನಿ, ಎಲ್ಲಾ ಕಡೆನೂ ಕೂಡ ಸೇಮ್ ಆಗ್ಬೇಕಾಗಿತ್ತು ಅಂದ್ರೆ ಮೊದಲನೇ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಈ ತರ ಸೆಲೆಕ್ಟ್ ಪಾಯಿಂಟ್, ಇಲ್ಲಿ ಒಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇದೆ, ಅದನ್ನ ಹಿಡಿದು ಈ ತರ ಪೂರ್ತಿ ಏನ್ ಮಾಡ್ಬೇಕು, ಕಂಟ್ರೋಲ್ Z ಏನ್ ಮಾಡ್ಬೇಕು, ಇದನ್ನ ಆಲ್ ಸೆಲೆಕ್ಷನ್ ಮಾಡ್ಕೋಬೇಕು. ಈ ತರ ಪೂರ್ತಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿಂದ ನುಡಿ 1 ಅಂತ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿಂದ ನುಡಿ 1 ಅಜ್ಜು ಅಂತ ಮಾಡಿದ್ರೆ ಸಾಕು. ಇವಾಗ ನೀವು ಬೆಕ್ಕದ ಕಾಲಮ್ ಒಳಗೆ ಬರೀರಿ, ಎಲ್ಲಾ ಕಡೆನೂ ಕೂಡ ಸೇಮ್ ಅಕ್ಷರ ಬರುತ್ತೆ. ಅಥವಾ ನೀವು ಕನ್ನಡದೊಳಗಡೆ ಟೈಪ್ ಮಾಡಬಹುದು. ಅಕ್ಷರ ಇಲ್ಲಿಂದ ದೊಡ್ಡ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ನೀವು ಎಲ್ಲಾ ಕಾಲಮ್ ಸೇವ್ ಮಾಡ್ಕೊಂಡು ಅಕ್ಷರ ಒಂದ್ಸಾರಿ ದೊಡ್ಡ ಮಾಡ್ಬಿಡೋಣ. ಸೆಲೆಕ್ಟ್ ಮಾಡ್ಬಿಟ್ಟು ಅಕ್ಷರ ಒಂದ್ಸಾರಿ ಫಿಕ್ಸ್ ಸೈಜ್ ಕೊಟ್ಬಿಟ್ರೆ ಸಾಕು. ಅದು ಎಲ್ಲಾ ಕಡೆನೂ ಕೂಡ ಸೇಮ್ ಸೈಜ್ ಒಳಗಡೆ ಬರುತ್ತೆ. ಗೊತ್ತಾಗ್ತಿದೆ? ಇಲ್ಲಿ ಗುರುತು ಅಂತ ಬರಿತಾ ಇದ್ದೀನಿ ನೋಡಿ, ಒಂದನೇ ಕಾಲಮ್ ಒಳಗೆ ಬರ್ತಾ. ನೆಕ್ಸ್ಟ್ ಈ ಕಾಲಮ್ ಒಳಗೆ ಬೇರೆ ಬರಿಬೇಕಾಗಿದೆ, ಸರ್ಕಾರ. ನೋಡಿ ಈ ತರ ನೀವು ಪ್ರತಿಯೊಂದು ಕಾಲಮ್ ಒಳಗೂ ಕೂಡ ಏನ್ ಮಾಡಬಹುದು, ಕನ್ನಡದೊಳಗಡೆ ಟೈಪ್ ಮಾಡಬಹುದು. ಅಂದ್ರೆ ಸೆಲೆಕ್ಷನ್ ಮಾಡಿದ್ಮೇಲೆ ಸೆಲೆಕ್ಷನ್ ಮಾಡಿ ಹೇಳ್ಬೇಕಾದಾಗ ಇಷ್ಟು ಕಾಲಮ್ ನಾನು ಕನ್ನಡ ಟೈಪಿಂಗ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ ಇಲ್ಲಿಂದ ನುಡಿಯನ್ನು ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಇಷ್ಟೇ ಸೈಜ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಬಹುದು, ಕನ್ನಡದೊಳಗಡೆ ಟೈಪ್ ಮಾಡ್ಲಿಕ್ಕೆ ಶುರು ಮಾಡಬಹುದು. ಇದನ್ನ ಬಿಟ್ಟು ಬೇರೆ ಆಪ್ಷನ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಿಳಿತಾ? ನುಡಿ ಟೈಪ್ ಮಾಡ್ಬೇಕಾಗಿತ್ತು ಅಂದ್ರೆ ನುಡಿ ನೇರ ನುಡಿ ಅಂತ ಅನ್ಕೊಂಡು, ನೇರ ನುಡಿ ಅಂದಾಗ ಅದು ನುಡಿ ಕ್ಲೋಸ್ ಆಗಿರೋದಿಲ್ಲ. ಇಲ್ಲಿ ಟಾಸ್ಕ್ ಬಾರ್ ಒಳಗಡೆ ಹೈಡ್ ಮೆನು ಒಳಗಡೆ ಬಂದು ಈ ತರ ನುಡಿ ಡೈರೆಕ್ಟ್ ಆಗಿ ಇಲ್ಲಿ ಕೂತ್ಕೊಂಡಿರ್ತದೆ. ಗೊತ್ತಾಗ್ತಿದೆ? ಇದನ್ನ ಓಪನ್ ಮಾಡ್ಕೋಬಹುದು. F12 ನೋಡಿದ್ರೆ ವಾಪಸ್ ಕರೆಕ್ಟ್ ಆಗಿ ಓಪನ್ ಆಗಿರುತ್ತೆ. ತಿಳಿತಾ ಇದೆ? ಈ ತರ ನಾವು ಇದ್ರೊಳಗಡೆ ಯೂಸ್ ಮಾಡಬಹುದು. ಮತ್ತೆ ಫೋಟೋಶಾಪ್ ಒಳಗೂ ಕೂಡ ಸೇಮ್ ಯೂಸ್ ಮಾಡ್ಕೋಬಹುದು. ಅದ್ರೊಳಗೆ ಏನ್ ಚೇಂಜಸ್ ಇರೋದಿಲ್ಲ. ಒಂದ್ಸಾರಿ ಓಪನ್ ಮಾಡ್ಕೊಳ್ಳೋಣ, ತೋರಿಸ್ಬಿಡ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಯಾಕಂದ್ರೆ ಡಿಸೈನ್ ಮಾಡ್ತಿರ್ತೀರಿ. ಅವಾಗ ಮತ್ತೆ ಇಲ್ಲಿಂದ ಫೋಟೋಶಾಪ್ ಇದೆ, ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾನೆ. ಇಲ್ಲಿಂದ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಫೈಲ್ ತಗೋಬಹುದು. ಹೇಳಿದ್ದೀನಿ ಆಲ್ರೆಡಿ. ಇಲ್ಲಿಂದ ಸೈಜ್ ತಗೊಳ್ಳೋಣ, 5:7 ಓಕೆ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮೈಸ್ ಇಲ್ಲಿಂದ ಟಿ ಅನ್ನೋದು ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನುಡಿ ಅನ್ನೋದದ ಅಕ್ಷರ ಸೈಜ್ ಸ್ವಲ್ಪ ದೊಡ್ಡದ, ಬಹಳ ದೊಡ್ಡದ. ನೋಡೋಣ ಇರ್ಲಿ. ಗುರು 9x ಬತ್ತಾ. ಆಲ್ರೆಡಿ ನುಡಿ ಅಕ್ಷರ ಇಲ್ಲಿದೆ, ನೀವು ನೋಡ್ಬೋದು. ಆಲ್ರೆಡಿ ಇಲ್ಲಿ ಟಿ ಫ್ರೆಶ್ ಮಾಡಿದಾಗ ಆಲ್ರೆಡಿ ನುಡಿ 27 ಅನ್ನೋದು ಆಲ್ರೆಡಿ ಸೆಲೆಕ್ಷನ್ ಇತ್ತು. ನುಡಿ ಅಕ್ಷರ ಅಂತ ವಾಪಸ್ ಕ್ಲಿಕ್ ಮಾಡ್ಕೋರಿ. ಇಲ್ಲಿನೂ ಕೂಡ ಬರಿಬಹುದು. ನುಡಿ ಡೈರೆಕ್ಟ್ ಅನ್ನೋದು ಇತ್ತು ಅಂದ್ರೆ ಇಲ್ಲಿ ಇದೆ, ಅದು ನುಡಿ ಆಲ್ರೆಡಿ ಅದ ಡೈರೆಕ್ಟ್. ನಾನು ಆಗ್ಲೇ ಓಪನ್ ಮಾಡಿರೋದು, ಕ್ಲೋಸ್ ಮಾಡಿಲ್ಲ. ಹಾಗಿರೋದ್ರಿಂದ ಸಪೋಸ್ ಇದು ಕ್ಲೋಸ್ ಈ ತರ ಇತ್ತು ಅಂದ್ರೆ ಮಿನಿಮೈಸ್ ಮಾಡ್ಕೊಂಡು, ಸಪೋಸ್ ನೀವೇನಾದ್ರೂ ಟೈಪ್ ಮಾಡ್ತಾ ಇದ್ದೀರಿ ಅಂದ್ರೆ ಬರೋದಿಲ್ಲ. ನೋಡಿ ಈ ತರ ಬರುತ್ತೆ. ನುಡಿ ಯಾವಾಗ ಬರುತ್ತೆ ನಮಗಂದ್ರೆ ಇದನ್ನ ಓಪನ್ ಮಾಡಿ ಇಲ್ಲಿಂದಾನು ಕೂಡ, ಅಥವಾ ಕಿಟಕಿ ಒಳಗೋಗಿ ನೇರ ನುಡಿ ಅಂತ ಹೇಳಿದಾಗ ವಾಪಸ್ ನೀವು ನುಡಿಯನ್ನ ಸೆಲೆಕ್ಷನ್ ಮಾಡ್ಕೊಂಡು ಮೂಟೂಲ್ ತಗೊಳ್ಳೋಣ. ವಾಪಸ್ ಈ ತರ ಕ್ಲಿಕ್ ಮಾಡ್ಕೊಂಡು ನೀವು ಟೈಪ್ ಮಾಡಿದ್ರೆ ಈ ತರ ಅಕ್ಷರ ನಾವು ನುಡಿ ಒಳಗಡೆ ಹಲವಾರು ಅಕ್ಷರಗಳನ್ನ ಟೈಪ್ ಮಾಡಬಹುದು. ಮತ್ತೆ ಎಲ್ಲಿ ಬೇಕಲ್ಲಿ ಈ ತರ ಸರ್ಸ್ಕೋಬಹುದು. ಡಿಸೈನ್ ಕೂಡ ನಾವು ಫೋಟೋಶಾಪ್ ಒಳಗಡೆ ಮಾಡಬಹುದು. ಗೊತ್ತಾಗಿದೆಯಾ? ನುಡಿ ಯಾವುದೇ ಹಲವಾರು ಸಾಫ್ಟ್ವೇರ್ ಒಳಗೂ ಕೂಡ ಇದು ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಸಾಫ್ಟ್ವೇರ್ ಒಳಗೂ ಕೂಡ ನೀವು ಕನ್ನಡದೊಳಗಡೆ ಈ ತರ ಟೈಪಿಂಗ್ ಮಾಡಬಹುದು. ಏನ್ ಹಾರ್ಡ್ ಇರೋದಿಲ್ಲ, ಭಾರಿ ಈಸಿ ಇರ್ತದೆ. ಇದ್ರೊಳಗೆ ನಿಮ್ಗೆ ಏನಾದ್ರು ಡಿಫಿಕಲ್ಟ್ ಅನಿಸ್ತಿತ್ತು ಅಂದ್ರೆ ನಾನು ಕಾಮೆಂಟ್ಸ್ ಮಾಡ್ರಿ. ಲೈವ್ ಆಗಿ ರವಿವಾರ ದಿನ ಲೈವ್ ಬರ್ತೀನಿ. ಪ್ರತಿಯೊಂದು ಕಂಪ್ಯೂಟರ್ ನ ನಾನು ಏನ್ ಮಾಡ್ತೀನಿ, ಎನಿ ಡಿಸ್ಕನೆಕ್ಷನ್ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ ಒಳಗಡೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿ ಕೊಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ಸಂಡೇ ನಿಮ್ಮ ಪ್ರಾಬ್ಲಮ್ ಏನ್ ಕಲಿತಾ ಇದೀರಿ, ಎಷ್ಟು ಮುಗ್ದಿದೆ, ಈ ತರ ಲೈವ್ ಬಂದು ನಿಮ್ಮನ್ನ ಯಾವ ತರ ನಾವು ಕಂಪ್ಯೂಟರ್ ಕಲಿಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ, ಒಂದು ಕಂಪ್ಯೂಟರ್ ತಗೋಬೇಕು ಅಂದ್ರೆ ನಮ್ಗೆ ಏನೇನ್ ಬೇಕಾಗ್ತದೆ, ಅಥವಾ ಒಂದು ಫೋಟೋಶಾಪ್ ಆಗ್ಬೇಕಾಗಿತ್ತು ಅಂದ್ರೆ ಯಾವ ತರ ಕಂಪ್ಯೂಟರ್ಸ್ ಅನ್ನ ತಗೋಬೇಕು, ಯಾವ ತರ ಅಪ್ಲಿಕೇಶನ್ ಆಡ್ ಮಾಡಬಹುದು, ಈ ತರ ಹಲವಾರು ಕ್ವಶನ್ ಗಳ ಬಗ್ಗೆ, ಕಂಪ್ಯೂಟರ್ ಎಜುಕೇಶನ್ ಕ್ವಶನ್ ಗಳ ಬಗ್ಗೆ ಆನ್ಸರ್ ಮಾಡ್ತಾ ಇರ್ತೀನಿ. ರವಿವಾರ ನಿಮ್ ಮುಂದೆ ಲೈವ್ ಆಗಿ ಸಿಗ್ತೀನಿ. ಓಕೆ, ಟೈಮ್ ಆಗಿರುತ್ತೆ ಬೆಳಿಗ್ಗೆ 9 ಗಂಟೆಯಿಂದ ನಾನು ಲೈವ್ ಆಗಿರ್ತೀನಿ. ಅಥವಾ ಟೈಮಿಂಗ್ ಚೇಂಜು ಆಗ್ಬೋದು. ನಾನು ಆಲ್ರೆಡಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೂ ಮಾರ್ನಿಂಗ್ 9 ಗಂಟೆಗೆ ನಿಮ್ ಮುಂದೆ ಲೈವ್ ಆಗಿ ನಾನು ಬಂದಿರ್ತೀನಿ. ನೋಡ್ಬೋದು, ಪ್ರತಿಯೊಬ್ರು ಕೂಡ ಲೈವ್ ಗೆ ಬಂದು ವೀಕ್ಷಣೆ ಮಾಡ್ರಿ. ಪ್ರತಿಯೊಂದು ನಿಮ್ ಕ್ವಶನ್ ಗಳನ್ನ ಆನ್ಸರ್ ಮಾಡಿ ಕೊಡ್ತಾ ಇರ್ತೀನಿ. ಹಾಗೆ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಫಸ್ಟ್ ಮೊದಲು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ವಿಡಿಯೋನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕಪ್ಪ ಅಂದ್ರೆ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದೇನು ಹಣ ಕಟ್ ಆಗೋದಿಲ್ಲ. ಹಣ ಅಂದ್ರೆ ರೊಕ್ಕ ಪಿಕ್ಕ ಏನು ಕಟ್ ಆಗೋದಿಲ್ಲ. ನನಗೇನು ಒಂದು ನಯಾ ಪೈಸಾ ಕೊಡಬೇಡ್ರಿ. ನೀವು ಪುಕ್ಷಾಟಿ ಕಲಿಸ್ತಿರ್ತೀನಿ, ಸುಮ್ ಮನೆ ಹಾಕೋದು ಪುಕ್ಷಾಟಿ ಕಲಿಬೇಕಿಲ್ಲ. ಓಕೆ, ಯಾವುದೇ ರೊಕ್ಕ ಗಿಕ್ಕ ನನಗೆ ಏನು ಬೇಡ, ಪುಕ್ಷಾಟಿ ಕಲೀರಿ. ಈ ತರ ವಿಡಿಯೋಸ್ಗಳು ಸಿಗ್ತವೆ. ಈ ತರ ನಾನು ಹೇಳುವಂತ ಟೆಕ್ನಿಕ್ ನಿಮ್ಗೆ ಬೇರೆ ಯಾವ ಇನ್ಸ್ಟಿಟ್ಯೂಟ್ ಒಳಗೂ ಕೂಡ ಸಿಗ್ಲಿಕ್ಕೆ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾನು ಆಲ್ರೆಡಿ ಕಲ್ತಿದ್ದೀನಿ ಅಲ್ಲಿ ಇಲ್ಲಿ ಹೋಗಿ. ಬಟ್ ನನ್ಗೆ ಈ ತರ ಟೀಚಿಂಗ್ ಅಂತೂ ಮಾಡಿಲ್ಲ. ಬಟ್ ನನಗೆ ನಾನೇ ಶಬಾಸ್ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ಚಂದ ನಾನೇ ಬೇರೆಯವರಿಗೆ ಟೀಚ್ ಮಾಡ್ತೀನಿ. ಬಟ್ ನೀವು ಕೂಡ ಇದರ ಸದುಪಯೋಗ ಪಡ್ಕೋಬೇಕು. ಹಾಗೆ ಈ ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡ್ಬೇಕಾಗ್ತದೆ. ನೀವು ಕಲೀರಿ, ನಿಮ್ಮವರನ್ನ ಕಲಿಸ್ರಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್
ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು ಅಂದ್ರೆ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನೀವು ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ಬಾಜು ಒಂದು ಬೆಲ್ ಐಕನ್ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮೇಲೆ ಬಟನ್ ಒತ್ತಿದ್ಕೊಳ್ಳಿ, ಆ ಗಂಟೆ ಮೇಲೆ ಆಲ್ ಅಂತ ಇರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಾನು ಮಾಡುವಂತ ಪ್ರತಿಯೊಂದು ನಾನು ಯಾವಾಗ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರ್ತದೆ. ನೀವು ಅವತ್ತಿನ ದಿನಾನೇ ನೋಡಿ ಫ್ರೀ ಇದ್ದಾಗ ಫ್ರೀ ಆಗಿ ಕಂಪ್ಯೂಟರ್ನ ಕಲಿಯುವಂತ ಅವಕಾಶ ನಿಮ್ಗೂ ಕೂಡ ಸಿಗುತ್ತೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.